ಇಲ್ಲಿ ರೈತರ ಪರವಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ ಅಂತಂದ್ರೆ ಪ್ರಾಯಶ್ಚಿತ್ತ ಜಾತಿ ಅಂತ ನಮ್ಗೆ ಹೇಳಿದ್ರಲ್ಲ, ಹಂಗ ರಾಹುಲ್ ಗಾಂಧಿ ಕನ್ಯಾಕುಮಾರಿ ಮಾಡಿದ್ರೆ ಯಾವ ಪ್ರಾಯಶ್ಚಿತ್ತ ಇದೆಯಾ? ಇದೇ ಮುಖ್ಯಮಂತ್ರಿಗಳು 2771 ಎಕರೆ ಸರ್ಕಾರಿ ಲ್ಯಾಂಡ್ ಇದೆ, 4000 ಚಿಲ್ಲರೆ ಎಕರೆ ಪ್ರೈವೇಟ್ ಲ್ಯಾಂಡ್ ಇದೆ. ಇವಾಗ ಹೇಳ್ತಾ ಇದ್ರೆ 771 ಎಕರೆ ಸರ್ಕಾರಿ 2000 ಎಕರೆ ಎಲ್ಲೋಯ್ತು. ಡಿ.ಕೆ. ಶಿವಕುಮಾರ್ ಅವರದ್ದು ಒಂದು ಸ್ಟೇಟ್ಮೆಂಟ್ ಇರುತ್ತೆ, ಏನು ಅಂತ ಹೇಳಿದ್ರೆ ನಮ್ಮನ್ನ ಹೆದರ್ಸಕ್ಕಾಗಲ್ಲ, ಆ ಭಂಡತನ ಇದೆ ಅವರಲ್ಲಿ. ಹಿಟ್ಲರ್ ನೀತಿಯನ್ನು ಅನುಸರಿಸಿದವರು ಬಹಳ ಜನ ದಮನಾಗಿದ್ದಾರೆ. ಇನ್ನೊಂದು ವಿಚಾರ ನೀವು ಹೇಳಿದ್ರಿ, ಕ್ಯಾಬಿನೆಟ್ ಅಲ್ಲಿ, ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಈ ನೆಲಕ್ಕೆ ಬೆಲೆಯನ್ನ 8 ಕೋಟಿ ರೂಪಾಯಿ 12 ಕೋಟಿ ರೂಪಾಯಿ ಬೆಲೆಯನ್ನ ನೀವು ಕಟ್ಟಿದ್ದೀರಿ. ಇವತ್ತು ಯಾಕೆ 2 ಕೋಟಿ? ಬೆಳಿಗ್ಗೆ ಬೇರೆ 3 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಿ. ಏನೇನು ಹರಾಜ್ ಹೋಗ್ತಾ ಇದ್ದಾರೆ ನೀವು? ಮನ ಮರ್ಯಾದಿಲ್ಲ ನಿಮಗೆ. 80% ರೈತರು ಟೌನ್ಶಿಪ್ ಮಾಡೋ ಪರವಾಗಿದ್ರೆ, ಆದ್ರೆ ಈ ಕ್ಷೇತ್ರ ಶಾಸಕರಲ್ಲ ಸ್ವಾಮಿ, ಮಂತ್ರಿ ಆದ್ಮೇಲೆ ಅಲ್ಲಿ ಕಾಲಿಡ್ಬೇಕಲ್ವ? ಮಂತ್ರಿ ಆಗಿದ್ದೀನಿ ನಾನು, ಬಂದಿದ್ದೀನಿ ಅಂತೇಳಿ ಸ್ವಾಗತ ಮಾಡ್ಕೊಂಡು ಪೂರ್ಣಕುಂಭ ಸ್ವಾಗತ, ಹೂವು ಹಾರ ಎಲ್ಲ ಹಾಕೊಂಡು ನಿಮ್ಮನ್ನ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕಲ್ಲ ಕ್ಷೇತ್ರ ಜನ. ಅದಕ್ಕಾರ ನೀವು ಅಲ್ಲಿಗೆ ಹೋಗ್ಬೇಕಲ್ಲ. ಇವತ್ತವರೆಗೂ ನೀವು ಕಾಲಿಡ್ತಾ ಇಲ್ಲ. ಕುಮಾರಸ್ವಾಮಿ ತಪ್ಪೆ ಮಾಡೋ ಒಬ್ಬ ಮುಟ್ಟಿ ನೀವು ಬಿಟ್ಬಿಡಿ, ನಿಮ್ಮ ಕೈ ಡಿನೋಟಿಫಿಕೇಶನ್ ಮಾಡಪ್ಪ ನಿಮ್ಗೆ ಅಧಿಕಾರ ಇದೆ. ಈ ಸ್ಕೀಮೇ ಬೇಡ ಅಂತ ಹೇಳಪ್ಪ ನಿಮ್ಗೆ ಅಧಿಕಾರ ಇದೆ ಈ ರಾಜ್ಯದ ಮುಖ್ಯಮಂತ್ರಿ. ನಮಸ್ಕಾರ ವೀಕ್ಷಕರೇ, ಎಸ್ಪೆಷಲಿ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ಬಿಡದಿ ಟೌನ್ಶಿಪ್ ಅತಿ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದ ಚರ್ಚೆ ಆಗ್ತಿದೆ. ಅನ್ನದಾತನಿಗೆ ಮೋಸ ಆಗಬಾರ್ದು ಅನ್ನೋದು JDS ನ ಧ್ಯೇಯವಾಕ್ಯ. ಹೀಗಾಗಿ JDS ಸತತವಾಗಿ 3 ದಿನಗಳ ಪಾದಯಾತ್ರೆ ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ವರೆಗೆ ಇಡೀ JDS ನ ಕುಟುಂಬ ಎಲ್ಲಾ ನಾಯಕರುಗಳು ಸೇರಿ ಒಟ್ಟಾಗಿದ್ದಾರೆ. ಶಕ್ತಿ ಪ್ರದರ್ಶನ ಅವರಿಗೆ ಬಿಜೆಪಿಯಿಂದ ಕೂಡ ಸಿಗ್ತಿದೆ. ನಮ್ಮ ಜೊತೆ JDS ನ ಹಿರಿಯ ನಾಯಕರಾದಂಥ ಯಶವಂತಪುರ ಭಾಗದ ಜವರಾಯಗೌಡರು ಹಾಗೆ ಚಿಕ್ಕಮಗಳೂರು ಭಾಗದ MLC ಆಗಿರುವಂಥ ಭೋಜೇಗೌಡರು ಇದ್ದಾರೆ. ಅವ್ರನ್ನೇ ವೆಲ್ಕಮ್ ಮಾಡ್ತಾ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀವಿ. ಭೋಜೇಗೌಡ್ರೆ, ಮೊದಲನೇದಾಗಿ ನಮಸ್ಕಾರ, ಇಬ್ಬರಿಗೂ ಸ್ವಾಗತ. ಏನ್ ಸರ್ ಒಟ್ಟಾರೆ ಉದ್ದೇಶ ಹೇಗೆ ಈಡೇರ್ತಾ ಇದೆ? ಉದ್ದೇಶ ನಮ್ದೇನು ಉದ್ದೇಶ, ಅನ್ನದಾತನ ಪರ ಅಷ್ಟೇ, ರೈತರ ಪರ ಹೋರಾಟ. ಓಕೆ, ಈ ರೈತರ ಪರ ಹೋರಾಟವನ್ನ ನೀವು ನೋಡ್ಕೊಂಡು ಬಂದಿದ್ರಿ. ಎಷ್ಟು ವರ್ಷಗಳಿಂದ ದೇವೇಗೌಡರ ಅವರ 60-70 ವರ್ಷಗಳ ಸುದೀರ್ಘವಾದ ರಾಜಕಾರಣದಲ್ಲಿ ರೈತರ ಪರ ಹೋರಾಟನೇ ಮಾಡ್ಕೊಂಡು ಬಂದಿದ್ದು. ಇವತ್ತು ದೇವೇಗೌಡರು ಕಟ್ಟಿದಂತಹ ಈ ಪಾರ್ಟಿಯಲ್ಲಿ ಇವತ್ತು ನಾವೇನು ತಪ್ಪು ಮಾಡ್ತಾ ಇದ್ದೀವಿ? ರೈತರ ಪರ ಹೋರಾಟಕ್ಕೆ ಬಿಟ್ಟಿದ್ದೀವಿ. ನಮ್ದು ಇಷ್ಟೇ ವಿಷಯ. ನೀವು ಯಾವ ಈಗಿನ ಮುಖ್ಯಮಂತ್ರಿಗಳು ಹೇಳಿದ್ರಿ, ಅಲ್ಲಿ 80% ರೈತರು ಇದಕ್ಕೆ ಪರವಾಗಿದ್ದಾರೆ, ನಾವು ಟೌನ್ಶಿಪ್ ಮಾಡೋ ಪರವಾಗಿದ್ದಾರೆ ಅಂತ ಹೇಳಿದ್ರಿ. ನಿಮ್ಮ ಮಾತುಗಳ ನಂತರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಕೂಡ 80% ರೈತರು ಇದ್ರು ಟೌನ್ಶಿಪ್ ಮಾಡೋ ವಿಚಾರದಲ್ಲಿ ಪರವಾಗಿದ್ದಾರೆ. 80% ರೈತರು ಟೌನ್ಶಿಪ್ ಮಾಡೋ ಪರವಾಗಿದ್ರೆ ನೀವ್ಯಾಕೆ ಇಬ್ಬರು ಕೂಡ ಇವತ್ತಿನವರೆಗೆ ಮುಖ್ಯಮಂತ್ರಿಗಳು ಬಿಡಿ, ಅವ್ರದ್ದೇ ಆದಂಥ ಬಿಜಿ ಆದಂಥ ಬೇರೆ ಬೇರೆ ಓಡಾಟಗಳಲ್ಲಿ ಮಂತ್ರಿಮಂಡಲ ರಚನೆ ಮಾಡೋದು, ಬೇರೆ ಬೇರೆ ಬಿಜಿಯಲ್ಲಿ ಆಗಿದ್ದೀರಿ. ಆದರೆ ಈ ಕ್ಷೇತ್ರ ಶಾಸಕರಲ್ಲ ಸ್ವಾಮಿ, ಮಂತ್ರಿ ಆದ್ಮೇಲೆ ಅಲ್ಲಿ ಕಾಲಿಡ್ಬೇಕಲ್ವ? ಮಂತ್ರಿ ಆಗಿದ್ದೀನಿ ನಾನು, ಬಂದಿದ್ದೀನಿ ಅಂತೇಳಿ ಸ್ವಾಗತ ಮಾಡ್ಕೊಂಡು ಪೂರ್ಣಕುಂಭ ಸ್ವಾಗತ, ಹೂವು ಹಾರ ಎಲ್ಲ ಹಾಕೊಂಡು ನಿಮ್ಮನ್ನ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕಲ್ಲ ಕ್ಷೇತ್ರ ಜನ. ಅದಕ್ಕಾರ ನೀವು ಅಲ್ಲಿಗೆ ಹೋಗ್ಬೇಕಲ್ಲ. ಇವತ್ತವರೆಗೂ ನೀವು ಕಾಲಿಡ್ತಾ ಇಲ್ಲ. 80% ನಿಮ್ಮ ಜೊತೆಲಿ ಜನ, ಆ 80% ನಿಮ್ಮನ್ನು ಕರ್ಕೊಂಡು ಅಲ್ಲಿ ಹೋಗೋರು. ಆ ಥರ ಜನ ಇಲ್ಲ ಅಲ್ಲಿ. ಯಾರು ಕೂಡ ಭೂಮಿ ಕಳ್ಕೊಳ್ಳೋಕೆ ತಯಾರಿಲ್ಲ. ಹಾಗಾಗಿ ಬೀದಿಗೆ ಇಳಿದು ಬಂದಿರೋ ಹೋರಾಟದಲ್ಲಿ ಇವತ್ತು ಅವರು ಮಂತ್ರಿ ಆದ್ಮೇಲೆ ಅವರು ನೀವು ಅಲ್ಲಿ ಹೋಗಿ ಮಾತಾಡ್ಸ್ಬೇಕಾಯ್ತು, ಮಾತಾಡಿಲ್ಲ. ನಿಜ ಇಲ್ಲ ಖಂಡಿತವಲ್ಲೂ ಒಳ್ಳೆ ಪಾಯಿಂಟ್ಸ್ ಹೇಳಿದ್ರಿ ಸರ್. ಈಗ ಜವರೇಗೌಡರಿಗೆ ಕರ್ನಾಟಕ ರಾಜ್ಯದಲ್ಲಿ ಸರಾಯಿ ಬ್ಯಾನ್ ಆಗ್ಬೇಕಂದ್ರೂ ಕುಮಾರಸ್ವಾಮಿ ಅವರೇ ಬೇಕು, ಲಾಟ್ರಿ ಬ್ಯಾನ್ ಆಗ್ಬೇಕಂದ್ರೂ ಕುಮಾರಸ್ವಾಮಿ ಅವರೇ ಬೇಕು, ರೈತರ ಸಾಲ ಮನ್ನಾ ಆಗ್ಬೇಕಂದ್ರೂ ಕುಮಾರಸ್ವಾಮಿ ಅವರೇ ಬೇಕು, ಈಗ ರೈತರ ಭೂಮಿ ಉಳಿಬೇಕು ಅಂದ್ರೂ ಕುಮಾರಸ್ವಾಮಿ ಅವರೇ ಬೇಕು, JDS ಬೇಕು. ಹೇಳಿ ಸರ್. ಈಗ ರೈತರ ಪರವಾಗಿ, ಬಡವರ ಪರವಾಗಿ, ಈ ರಾಜ್ಯದ ಜನರ ಒಳಿತಿಗಾಗಿ ಏನು ಒಳ್ಳೆ ಕೆಲಸ ಮಾಡೋಕ್ಕೆ ಕುಮಾರಣ್ಣವ್ರು ಹೊರಟವರೋ, ದೇವೇಗೌಡರು ಹೊರಟಿದ್ದಾರೋ, ಅವ್ರ ಉದ್ದೇಶನೇ
ಜನಕ್ಕೋಸ್ಕರ ಅವರು ಸೇವೆನೇ ಮುಡುಪಾಗಿರೋದು ಜನಕ್ಕೋಸ್ಕರ. ಅವ್ರು ಏನು ಹೇಳ್ತಾರೆ ಅಂದರೆ ಬೇರೆ ಪಕ್ಷದವರು ಕಾಂಗ್ರೆಸ್ದವರು ಏನು ರಾಜಕೀಯ ಉದ್ದೇಶಕ್ಕಾಗಿ ಈ ಪಾದಯಾತ್ರೆ ಅವು ಇವೆಲ್ಲ ಹಮ್ಮಿಕೊಂಡು ಅವರ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾವ್ರೆ ಅಂತ ಹೇಳ್ತಾರೆ. ನೀವು ನೋಡಿದ್ದೀರ ಕರ್ನಾಟಕದಲ್ಲಿ ರಾಜಕೀಯ ಪಕ್ಷಗಳನ್ನ ಸ್ಥಾಪನೆ ಮಾಡಿದವರು ಅರಸು ಇರ್ಬೋದು, ಕೆಂಗಲ್ ಹನುಮಂತಯ್ಯ ಇರ್ಬೋದು, ಇತ್ತೀಚೆಗೆ ಯಡಿಯೂರಪ್ಪನವ್ರು ಇರ್ಬೋದು, ಎಲ್ಲ ಪಕ್ಷಗಳನ್ನ ಕಟ್ಟು ಫೇಲ್ಯೂರ್ ಆಗಿದ್ದಾರೆ. ನಾವು ರೈತರು ಬಡವ್ರ ಸೇವೆ ಮಾಡಿಕೊಂಡು ಬಡವ್ರಿಗಾಗಿ ಉಳಿದಿರ್ತಕ್ಕಂಥ ಪಕ್ಷ ಯಾವತ್ತೂ ಜನರ ಸೇವೆಗಾಗಿರ್ತಕ್ಕಂಥ ಪಕ್ಷ ಬಡವ್ರ ಪರ ಹೋರಾಟ ಮಾಡ್ತೀವಿ. ಈಗ ಇಲ್ಲಿ 550 ದಿವಸಗಳಿಂದ ರೈತರು ಧರಣಿ ಕೂತವ್ರೆ. ಕುಮಾರಣ್ಣವರ ಕರ್ಮಭೂಮಿ ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದಂಥ ತಾಲೂಕು ಜಿಲ್ಲೆ. ನಾವು ಎರಡನೇ ಸರಿ ಕುಮಾರಣ್ಣವರು ಮುಖ್ಯಮಂತ್ರಿ ಮಾಡಿದರೆ, ಈಗ ಡಿ ಕೆ ಶಿವಕುಮಾರ್ ಅವ್ರನ್ನೂ ಸಹ ಮುಖ್ಯಮಂತ್ರಿ ಮಾಡಿದ ಜಿಲ್ಲೆ. ಈ ರೈತರ ಪರವಾಗಿ ಹೋರಾಟ ಮಾಡದೆ ನಾವು ಕೈ ಕಟ್ಕೊಂಡು ಮನೇಲಿ ಕೂತ್ಕೊಳ್ಳೋಕ್ಕಾಗ್ತಲ್ಲ. ಅದಕ್ಕೂ ಸಹ ಇವರು ರಾಜಕೀಯ ಏನಿದೆ ಸ್ವಾಮಿ? ಕುಮಾರಣ್ಣವ್ರ ಕೂಸು ಪಾಯಸದ ಯಾತ್ರೆ ಅಂತ ನೀವು ಹೇಳ್ತಿರಲ್ಲ, ಆಯಿತು ಸ್ವಾಮಿ. ಕುಮಾರಣ್ಣವರು ಕಾಲದಲ್ಲಿ ತೊಗೊಂಡ್ರು. ಅವತ್ತು 2006ರಲ್ಲಿ 5 ಉಪನಗರಗಳು ಡೆವಲಪ್ ಆಗಿದ್ದರೆ ಬೆಂಗಳೂರು ಒತ್ತಡ ಕಮ್ಮಿ ಆಗ್ತಿತ್ತು, ಇಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಿರಲಿಲ್ಲ. ಅವತ್ತು ಕೊಟ್ಟಂಥ ಪರಿಹಾರನ 20 ವರ್ಷದಿಂದ ರೈತರು ಬೇರೆ ಕಡೆ ಹೋಗಿ ಜಮೀನು ಕೊಂಡ್ಕೊಂಡಿದ್ರೆ ಕಮ್ಮಿ ಚೀಪಾಗಿ ಸಿಗ್ತಾಯಿತ್ತು. ಇವತ್ತು ಬೆಂಗಳೂರು ಸುತ್ತಮುತ್ತ ಅಕ್ವಿಷನ್ ಆಗಿ ಭೂಮಿ ಕಳ್ಕೊಂಡವರು ಎಲ್ಲ ಜಿಲ್ಲೆಗಳಿಗೆ ವಲಸೆ ಹೋಗಿದ್ದಾರೆ. ಹೊರಗಡೆ ಜಿಲ್ಲೆನಲ್ಲೂ ಸಹ ಜಮೀನು ಸಿಗ್ತಾ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಜಮೀನು ಕಳ್ಕೊಂಡು ಎಲ್ಲೋಗೋಣ ಅಂತ ಆತಂಕ ಇದೆ ರೈತರು. ಆ ರೈತರಿಗೋಸ್ಕರ ಮಾಡಿದ್ದೀವಿ. ಆಯಿತು, ಕುಮಾರಣ್ಣವರು ಯಡಿಯೂರಪ್ಪನವರು ಎಲ್ಲ ತಪ್ಪಾಡೋದು. ಯಾಕೆ ಸ್ವಾಮಿ ನೀವು ಬಿಟ್ಬಿಡಿ? ಯಾಕೆ? ಅವ್ರು ತಪ್ಪಾಗಿದೆ. ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಅಂತ ಅಸೂಯೆಯಿಂದ ನಾವು ಈ ಯಾತ್ರೆ ಮಾಡ್ತಾ ಇಲ್ಲ, ಜನರಿಗೋಸ್ಕರ ಈ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ನೀವು ನಿಮ್ಮ ಕೈಲಿ ಅಧಿಕಾರ ಇದೆ, ಪೆನ್ನು ಪೇಪರ್ ಜನ ನಿಮ್ಮ ಕೈ ಕೊಟ್ಟಿದ್ದಾರೆ, ಬಿಟ್ಬಿಡಿ. ಅಕ್ವಿಜಿಷನ್ ಯಾಕೆ ಮಾಡ್ತೀರಾ? ಕುಮಾರಸ್ವಾಮಿ ತಪ್ಪೇ ಮಾಡೋರೆ, ಒಪ್ಕೊಂಡ್ಬಿಡ್ತೀವಿ ನಾವು. ನೀವು ಬಿಟ್ಬಿಡಿ, ನಿಮ್ಮ ಕೈಲಿದೆ. ಡಿನೋಟಿಫಿಕೇಶನ್ ಮಾಡೋಕ್ಕೂ ನಿಮ್ಗೆ ಅಧಿಕಾರ ಇದೆ, ಈ ಸ್ಕೀಮೇ ಬೇಡ ಅಂತ ಹೇಳೋಕ್ಕೂ ನಿಮ್ಗೆ ಅಧಿಕಾರ ಇದೆ, ಈ ರಾಜ್ಯದ ಮುಖ್ಯಮಂತ್ರಿ. ನಾವು ಅದನ್ನು ಬಿಟ್ಬಿಡಿ. ನಿಮಗೆ ನಮ್ಮ ಪಕ್ಷದಿಂದ ನಿಮ್ಮ ಸಹಕಾರ ನೀಡೋದಕ್ಕೆ ಪೂರ್ಣ ಬೆಂಬಲವನ್ನು ಕೊಡ್ತೀವಿ, ನಿಮ್ಮ ಜೊತೆಲಿ ಇರ್ತೀವಿ. ನೀವು ಈ ರಾಜ್ಯದಲ್ಲಿ ಈಗ 2 ವರ್ಷ ಅಲ್ಲ, ಇನ್ನು ಮುಂದೆ 5 ವರ್ಷವೂ ನೀವೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಭಾಳ ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ. ದಯಮಾಡಿ ಈ ಬಿಡ್ದಿ ಏನು ಈ ಟೌನ್ಶಿಪ್ ಮಾಡ್ತಾ ಇದ್ದೀರಾ ಅದನ್ನು ಡ್ರಾಪ್ ಮಾಡಿಬಿಟ್ರೆ ಬಿಟ್ಬಿಡಿ ಅಷ್ಟೇ. ಸರ್, ಭೋಜೇಗೌಡರು, ಈಗ ನೀವೊಬ್ಬ ವಕೀಲಗಿರಿ ಮಾಡ್ತಿದ್ದೀರಿ, ವಕೀಲರಾಗಿ ಇದು ಕಾನೂನಾತ್ಮಕ ಹೋರಾಟ ಕೂಡ ನಡೀತಾ ಇದೆ. ಆಗಸ್ಟ್ 25ನೇ ತಾರೀಕಿಗೆ ತೀರ್ಪನ್ನು ಮುಂದಿಟ್ಟಿದ್ದಾರೆ. ಸೊ ಕಾನೂನಾತ್ಮಕವಾಗಿ ಯಾವ ರೀತಿ ನಿಮಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ ಸರ್ ಇದು ಒಂದು ಬಿಡದಿ ವಿಚಾರವಾಗಿ? ವಿಚಾರ ಏನಿದೆ ಅಂದರೆ, ನಾನು ರೈತನಾಗಿ ಯಾವುದೇ ರೈತರನ್ನ ಬಲವಂತವಾಗಿ ಆಸ್ತಿಯನ್ನು ತಗೊಳ್ತಕ್ಕಂಥ ಅಧಿಕಾರ ಯಾವ ಸರ್ಕಾರಗಳಿಗೂ ಇಲ್ಲ. ಸುಪ್ರೀಂ ಕೋರ್ಟ್ ಆಲ್ರೆಡಿ ಗಿವನ್ ವರ್ಡಿಕ್ಟ್. ಅವರಿಗೆ 5 ಪಟ್ಟು ಅದನ್ನು ಬೆಲೆಯನ್ನು ಕೊಡಬೇಕು, ಬಟ್ ಜೊತೆಯಲ್ಲಿ ಅವರಾಗೆ ಮನಸ್ಸು ಮಾಡಬೇಕು. ಎರಡೂ, ನಾಟ್ ಓನ್ಲಿ ಒಂದು 5 ಪಟ್ಟು ಹಣ ಕೊಟ್ಟು ಮಾತ್ರಕ್ಕೆ ಅವ್ರು ಜಮೀನು ಬಿಡಬೇಕಂತಿಲ್ಲ. ಅವರು ಒಪ್ಪಿಗೆ ಬೇಕು, ಒಪ್ಪಿಗೆ ತಗೊಂಡು ಮಾಡಬೇಕು ಅನ್ನೋ ವಿಚಾರದಲ್ಲಿ ಇಟ್ ಇಸ್ ಆಲ್ರೆಡಿ ಗಿವನ್ ವರ್ಡಿಕ್ಟ್. ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಸೋ ಮೆನಿ ವರ್ಡಿಕ್ಟ್ಸ್ ಹ್ಯಾಸ್ ಕಮ್. ಈಗ ನೀವೇ ಹೇಳ್ತಾ ಇದ್ರಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ಯಾರಿಗೂ ಬಲವಂತ ಮಾಡಲ್ಲ ಅಂತ. ಬಲವಂತ ಮಾಡಲ್ಲ ಅಂದಮೇಲೆ ಈ ವಿಚಾರನ ಕೈ ಬಿಟ್ಬಿಡಿ. ಇದು ಒಂದು ವಿಚಾರ. ಇನ್ನೊಂದು ವಿಚಾರ, ನೀವು ಹೇಳಿದ್ರಿ ಕ್ಯಾಬಿನೆಟ್ಟಲ್ಲಿ, ನಿಮ್ಮ ಕ್ಯಾಬಿನೆಟ್ಟಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರುವಾಗ ನಾವು ನಿಂತಿದ್ದೀವಿ, ಈ ನೆಲಕ್ಕೆ ಬೆಲೆಯನ್ನು 8 ಕೋಟಿ ರೂಪಾಯಿ 12 ಕೋಟಿ ರೂಪಾಯಿ ಬೆಲೆಯನ್ನು ನೀವು ಕಟ್ಟಿದ್ದೀರಿ. 12 ಕೋಟಿ ರೂಪಾಯಿ ಬೆಲೆ ಕಟ್ಟಿರೋದು 4,000 ರೂಪಾಯಿ ಅಡಿನೋ ಎಷ್ಟೋ ಅಡಿ ಲೆಕ್ಕದಲ್ಲಿ ಹಾಕಿ ಈ ನೆಲಕ್ಕೆ. ಇವತ್ತು ಯಾಕೆ 2 ಕೋಟಿ? ಬೆಳಿಗ್ಗೆ 3 ಕೋಟಿ ಕೊಡ್ತೀನಿ ಅಂತ ಹೇಳಿದಿರಿ. ಏನೇನು ಹರಾಜಾ ಇದು? ಹರಾಜಿಗೆ ಹೋಗ್ತಾ ಇದ್ದೀರಾ ನೀವು? ಹಾಂ, ಮನ ಮರ್ಯಾದಿಲ್ಲ ನಿಮಗೆ. ಆಯಿತು, ಒಂದು ಫಿಕ್ಸ್ ಮಾಡಿ, ಒಂದು ರೇಟ್ ಅಂತ ಹೇಳಿದ್ರೆ ಫಿಕ್ಸ್ ಮಾಡಿದಾಗ ಆ ರೇಟಿಗೆ ಫಿಕ್ಸ್ ಯು ಮಸ್ಟ್ ಸ್ಟಿಕ್ ಆನ್ ಟು ದಟ್ ರೇಟ್. ನೀವು ಕ್ಯಾಬಿನೆಟ್ಟಲ್ಲಿ, ನಿಮ್ಮದೇ ಕ್ಯಾಬಿನೆಟ್ಟಲ್ಲಿ ನೀವು ಹೇಳಿದಿರಿ ಸ್ಕ್ವೇರ್ ಫೀಟ್ 8,000 ರೂಪಾಯಿ ಅಡಿ ಬರ್ತದೆ ಅಂಥೇಳಿ ಎಲ್ಲ ಲೆಕ್ಕ ಮಾಡಿ 12 ಕೋಟಿ ರೂಪಾಯಿ 1 ಎಕರೆಗೆ ಆಗ್ತದೆ ಅಂತೇಳಿ ನಾವೇನು ನಿಂತಿದ್ದೀವಿ ನೆಲ, ಇವತ್ತೇನು ಹೋರಾಟ ಮಾಡ್ತಾ ಇದ್ದಾರೆ, ಏನು ಅಲ್ಲಿ ಟೌನ್ಶಿಪ್ ಮಾಡ್ತೀವಿ ಅಂತೀರಿ, ಆ ನೆಲಕ್ಕೆ ನೀವು 12 ಕೋಟಿ ರೂಪಾಯಿ ಬೆಲೆ ಆಲ್ರೆಡಿ ಕಟ್ಟಿ ಎಷ್ಟು ದಿವಸ ಆಯಿತು? ಸುಮಾರು 4 ವರ್ಷ ಆಯಿತು.
ಭೋಜೇಗೌಡ ಸರ್, 4-5 ವರ್ಷ ಆಯಿತು. ಇವತ್ತು ಯಾಕೆ ಬೆಲೆ 2 ಕೋಟಿ ಹೇಳ್ತಾ ಇದ್ದೀರಿ ನೀವು? ಇವತ್ತು ರೈತರು 100ಕ್ಕೆ ಈಗ 2ರಿಂದ 3ಕ್ಕೆ ಬಂದಿದ್ರಿ. ರೈತರು ಹೇಳ್ಬಿಟ್ಟಿದ್ದಾರೆ, ನಾವು ನಮ್ಮ ಪ್ರಾಣ ಹೋದರೂ ಸಹಿ ನಾವು ಬಿಟ್ಕೊಡಲ್ಲ ಅಂತ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಜಿಲ್ಲೆ ರೆಪ್ರೆಸೆಂಟ್ ಮಾಡ್ತಕ್ಕಂಥ ದೇವೇಗೌಡರು, ಈ ಜಿಲ್ಲೆ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಇಲ್ಲಿ ಅವರು ಎಲೆಕ್ಷನ್ ನಿಂತು ಸೋತಿದ್ದಾರೆ. ಆಯಿತಾ? ಇಲ್ಲಿ 4-6 ಬಾರಿ MLA ಆಗಿರ್ತಕ್ಕಂಥವ್ರು, ಈಗಾಗಲೇ ಜವರೇಗೌಡರು ಹೇಳ್ದಂಗೆ 2 ಮುಖ್ಯಮಂತ್ರಿಗಳನ್ನು ನಮ್ಮ ಪಕ್ಷದವರಿಗೆ ಮಾಡಿಕೊಟ್ಟಂಥ ಜಾಗದಲ್ಲಿ ಅವ್ರ ಪರ ನಿಲ್ಬೇಕಾ, ಯಾರ ಪರ ನಿಲ್ಬೇಕು ಹೇಳಿ? ಭೋಜೇಗೌಡ ಸರ್, ಈಗ DK ಶಿವಕುಮಾರ್ ಅವ್ರದ್ದು ಯಾವತ್ತು ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಇರುತ್ತೆ, ಏನು ಅಂತ ಹೇಳಿದ್ರೆ ನಮ್ಮನ್ನ ಹೆದರ್ಸಕ್ಕಾಗಲ್ಲ, ನಮ್ಮ ಮೇಲೆ ಧಮಕಿ ಹಾಕಕ್ಕಾಗಲ್ಲ, ನಾವು ಏನು ಅನ್ಕೊಂಡಿದ್ದೀವಿ ನಾವು ಅದನ್ನ ಮಾಡೇ ಮಾಡ್ತೀವಿ ಎನ್ನುವಂತಹ ಒಂದು ಮನಸ್ಥಿತಿಯ ರಾಜಕಾರಣಿ. ಅವ್ರ ಬಗ್ಗೆ ಗೊತ್ತೇ ಇದೆ ಎಲ್ರಿಗೂ ಕೂಡ, ಆ ಭಂಡತನ ಇದೆ ಅವರಲ್ಲಿ. ಸೊ ಅಂತಹ ಸಂದರ್ಭದಲ್ಲಿ ನಿಮ್ಮ ಈ ಹೋರಾಟಗಳು, ಈ ಪಾದಯಾತ್ರೆ ಇರ್ಬೋದು ಅಥವಾ ನೀವು ಈ ಹಿಂದೆ ಮಾಡಿದಂಥ ಹೋರಾಟಗಳು, ಇದು ವರ್ಕೌಟ್ ಆಗುತ್ತೆ ಅಂತ ಹೇಳಿ ಅನ್ಸುತ್ತೆ ಸರ್ ನಿಮಗೆ? ಈ ನಾಡಿನಲ್ಲಿ ನೋಡಿ ಸ್ವಾಮಿ, ಈ ಪ್ರಪಂಚದಲ್ಲಿ ಹಿಟ್ಲರ್ ನೀತಿಯನ್ನು ಅನುಸರಿಸಿದವರು ಭಾಳ ಜನ ದಮನಾಗಿದ್ದಾರೆ. ಹೌದು, ಹಿಟ್ಲರ್ ನೀತಿ ರಾಜಕಾರಣ ಅಲ್ಲ, ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಂದಂಥ ರಾಜಕಾರಣ ಇವರು. ಹಿಟ್ಲರ್ ನೀತಿ ನಿಮಗೆ ಕ್ಷಣಕಾಲ ನಿಮಗೆ ಸುಖ ಕೊಡ್ಬೋದು, ದೀರ್ಘಕಾಲದಲ್ಲಿ ಕೊಡೋದಿಲ್ಲ. ಹಾಗಾಗಿ ಎಲ್ಲರನ್ನೂ ಎಲ್ಲ ಕಾಲದಲ್ಲೂ ಮುರುಳು ಮಾಡೋಕ್ಕಾಗಲ್ಲ ಅನ್ನೋದೊಂದು ಇದೆಯಲ್ಲ. ಕೆಲವ್ರನ್ನ ಕೆಲವು ಕಾಲ ಮಾಡ್ಬೋದು, ಎಲ್ಲರನ್ನೂ ಎಲ್ಲ ಕಾಲದಲ್ಲಿ ಮಾಡೋಕ್ಕಾಗಲ್ಲ. ಆ ನಾಣ್ಣುಡಿಯಂತೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಮ ಧಮಕಿ, ನಾನು ಯಾರು ಧಮಕಿ ಹಾಕಕ್ಕೆ ಹೋಗಿದ್ದಾರೆ? ಧಮಕಿ ಹಾಕ್ತಾ ಇರೋ ನೀವು. ಯಾವನಾರು ಒಂದು PL ಹಾಕಿದ್ರೆ ಅವ್ನು ಬೆಳಿಗ್ಗೆ ಅವ್ನ ಮನೆ ತವ 10 ಜನ ನಿಲ್ತಾರೆ, ಹೋಗಿ ನಿಮ್ಮವರು 10 ಜನ ಇಲ್ಲ, ನೀವು ಹೆಂಗೆ ಹಾಕಿದ್ರಿ ಅಂತ ಕೇಳ್ತೀವಿ. ಧಮಕಿ ಹಾಕ್ತಾರೆ ಅವರ. ನಾವು ಹೋರಾಟ, ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀವಿ. ನೀವು ಬೀದಿಗೆ ಹಾಕಪ್ಪ ಹಿಡಿತೀರಿ ನೀವು ರೈತರು, ಬನ್ನಿ, ನೀವು ನಿಜವಾದ ರೈತರಲ್ಲ ಅಂತ ನೀವು ಬೇರೆ ಹೇಳ್ತೀರಿ. ನೀವು DK ಶಿವಕುಮಾರ್ ಆಗಲಿ, ಬಾಲಕೃಷ್ಣ, ಆ ನಿಜವಾದ ರೈತರಲ್ಲ. ಯಾವ ನಿಜವಾದ ರೈತರು ಅವ್ರ ಹೋಗಿ, ಇಲ್ಲ ಆ ನಿಜವಾದ ರೈತರು ಕರ್ಕೊಂಬಂದು ಇನ್ನೊಂದು ಪ್ರಶ್ನೆ ಮಾಡಿಸಿ, ನೀವು ನೀವು ಪಾದಯಾತ್ರೆ ಮಾಡಿಸಿ, ಆಗ ನಿಮ್ಮನ್ನು ಒಪ್ತೀನಿ. ನೀವು ಸುಮ್ಮನೆ ಇಂಥ ಒಂದು ಅವರ ನೋವಿಗೆ ನೀವು ಇವತ್ತು ಸ್ಪಂದಿಸ್ತಿದ್ರೆ ಅವ್ರ ನೋವಿನಲ್ಲೇ ನೀವು ಭಸ್ಮ ಆಗ್ತೀರಿ ಸರ್. ಈಗ ನಿಮ್ಮ ಹೋರಾಟವನ್ನು ಅವರು ವಿಮರ್ಶೆ ಮಾಡ್ತಾ ಇರುವಂಥದ್ದು ಇದು JDS ಅಸ್ತಿತ್ವದ ಪ್ರಶ್ನೆಯಾಗಿದೆ, ಜನರ ಬದುಕಿನ ಪ್ರಶ್ನೆ ಅಲ್ಲ ಅಂತೇಳಿ ನೀವು ಹೇಳಿ ಸರ್. ಇದು ನಿಮ್ಮ ಅಸ್ತಿತ್ವಕ್ಕೋಸ್ಕರ ಹೋರಾಡ್ತಿರೋದು ಅಥವಾ ರೈತರ ಬದುಕಿಗೋಸ್ಕರ ನೀವು ಹೋರಾಟ? ನೋಡ್ರಿ, 2 ಜನ ಶಾಸಕರು ಗೆದ್ದಾದ್ಮೇಲೆ ಈ ರಾಷ್ಟ್ರದ ಪ್ರಧಾನಮಂತ್ರಿ ಆದರು ದೇವೇಗೌಡರು. ಎಸ್ ಸರ್. 2 ಜನ ಗೆದ್ದದಂತ. ಆ ನಂತರದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ನಮ್ಮ ಅಸ್ತಿತ್ವ ಇನ್ನೂ ಗಟ್ಟಿ, ಇಲ್ಲೇನು ಕಂಡುಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಇಲ್ಲ. ನಮ್ಮ ಅಸ್ತಿತ್ವ ಭದ್ರವಾಗೇ ಇದೆ. ಈಗಲೂ 18 ಜನ ಶಾಸಕರಿದ್ದೀವಿ, ನಾವು ಎಲೆಕ್ಟೆಡ್ ಶಾಸಕರಿದ್ದೀವಿ, MLCಗಳಿದ್ದೀವಿ. ಇವತ್ತು ಕೂಡ ಒಂದು ಅಧಿಕೃತ ವಿರೋಧ ಪಕ್ಷವಾಗಿ ನಾವು ಕೆಲಸ. ರಾಜ್ಯದಲ್ಲಿ JDS ಭದ್ರವಾಗಿದೆ ಸರ್, ಭದ್ರವಾಗಿದೆ ಅನ್ನೋ ತೋರಿಸ್ಕೊಟ್ಟಿದ್ದೀವಲ್ಲ ಸರ್. ಇವತ್ತು ನಿನ್ನೆ ಪ್ರಾರಂಭದಲ್ಲಿ ಇವತ್ತು ಏನು ನಾವು ಪಾದಯಾತ್ರೆಗೆ ಸೇರಿದಂಥ ಜನ ಸಾಕ್ಷಿ, ಇವತ್ತು ಬರ್ತಾ ಇರ್ತಕ್ಕಂಥ ಜನ ಸಾಕ್ಷಿ. ನಾವೇನು ಯಾರು ಏನು ಆಸೆ ಅಂಶಗಳನ್ನ ಒಡ್ಡಿ ಕರ್ಕೊಂಬಂದಿದ್ದೀವಿ. ಇವತ್ತು ಯಾರು ನಿಮ್ಮ ನೆಲದಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಏನು ನೀವು ಪ್ರತಿನಿಧಿಸ್ತಾ ಇದ್ದೀರಿ, ಮುಖ್ಯಮಂತ್ರಿಗಳಿದ್ದೀರಿ, ಆ ಜಿಲ್ಲೆಯಲ್ಲಿ ಇವತ್ತು ಜನ ಎದ್ದು ರೊಚ್ಚಿಗೆದ್ದು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಜಿಲ್ಲೆ, ನೀವು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಜಿಲ್ಲೆ ಜನನ ಸಂತೈಸಕ್ಕೆ ನಿಮ್ಮ ಕೈಲಿ ಆಗಿಲ್ಲ ಅಂದರೆ ನಾವೇನು ಮಾಡ್ಬೇಕು ಹೇಳಿ? ಏನು ಮಾಡ್ಬೇಕು ನಾವು? ಇವತ್ತು ಬಾಲಕೃಷ್ಣ ಈ ಭಾಗದ ಕ್ಷೇತ್ರ ಶಾಸಕರು. ನೀವು ಯಾರು ಆ ಥರ ಅಸಡ್ಡೆ ಮಾತುಗಳನ್ನ ಬಿಡಿ ಮಾತಾಡ್ತಕ್ಕಂಥದ್ದು. ಇವತ್ತು ಒಂದು ಮಂತ್ರಿ ಆಗಿದ್ರಿ, ಮಂತ್ರಿ ಸ್ಥಾನದಲ್ಲಿದ್ರಿ, ಗೌರವಯುತವಾಗಿ ಮಾತಾಡೋದು. ಪ್ರಾಯಶ್ಚಿತ್ತದ ಯಾತ್ರೆ ಯಾತ್ರೆ ಅಂತ ನಮ್ಗೆ ಹೇಳಿದ್ರಲ್ಲ, ಹಂಗೆ ರಾಹುಲ್ ಗಾಂಧಿ ಕನ್ಯಾಕುಮಾರಿ ಅವರಿಗೆ ಮಾಡಿದಲ್ಲಿ ಯಾವ ಪ್ರಾಯಶ್ಚಿತ್ತದ ಯಾತ್ರೆ ಅದು? ಯಾವುದ್ರಿ ಪ್ರಾಯಶ್ಚಿತ್ತದ ಯಾತ್ರೆ? ನೀವು ಮೇಕೆದಾಟದು ಮಾಡಿದ್ರಲ್ಲ, ಯಾವ ಪ್ರಾಯಶ್ಚಿತ್ತದ ಯಾತ್ರೆ? ಒಬ್ಬೊಬ್ಬರಿಗೂ ಒಂದೊಂದು ದೇಹಗಳಿರ್ತದೆ. ಆ ದೇಹಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಇಲ್ಲಿ ರೈತರ ಪರವಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ ಅಂತಂದರೆ ಯು ಪ್ರೂವ್ ಇಟ್. ನೀವು ಹೋಗಿ ಅಲ್ಲ ಇದೆಲ್ಲ ಇದು ಪಾದಯಾತ್ರೆ ಇದಕ್ಕೋಸ್ಕರ ಮಾಡ್ತಾ ಇಲ್ಲ ಅನ್ನೋದನ್ನ ಆ ರೈತರ ಹತ್ರ ಹೋಗಿ ಪ್ರೂವ್ ಮಾಡ್ಬೇಕು ನೀವು. ಆ ರೈತರು ಬೆಂಬಲ, ಆ ಹೆಣ್ಮಕ್ಳು ಬಂದು ನಿಂತಿದ್ರಲ್ರಿ, ಆ ಹೆಣ್ಮಕ್ಳು ಯಾವ ಊರಲ್ರಿ? ಅಲ್ಲ ಯಾವ ಊರವ್ರು? ಅವರೆಲ್ಲ ಸ್ವಂತ ಜಮೀನಿಟ್ಟರು, ಅಪ್ಪ ಅಮ್ಮ ಅಜ್ಜ ಆಸ್ತಿ ಮಾಡಿದಂಥ ಆ ಹೆಣ್ಮಕ್ಳೇ ಇವತ್ತು ನಿಮ್ಮಲ್ಲಿ ಕೂಗಾಡ್ತಿರೋದು. ಹಾಂ, ಆ ಹೆಣ್ಮಕ್ಳಿಗೆ ಹೋಗಿ ಉತ್ತರ ಕೊಡಿ, ನಮಗೇನು ಉತ್ತರ ಕೊಡ್ಬೇಡಿ. ಎಸ್ ಸರ್. ಜವರೇಗೌಡ್ರೆ, ಈಗ ನಿಮ್ಮ ಈ ಹೋರಾಟ ವಿಶೇಷವಾಗಿ ಬಿಡದಿಗೆ ಸಂಬಂಧಪಟ್ಟಂತ ಪಾದಯಾತ್ರೆ ಏನಿದೆ, ಹೋರಾಟಗಳೇನಿದೆ, ಇದು 2028ಕ್ಕೆ ದಿಕ್ಸೂಚಿ ಆಗುತ್ತೆ ಸರ್ ಎಲೆಕ್ಷನ್ಗೆ? ಈಗ 2028ರ ಚುನಾವಣೆ ದೃಷ್ಟಿ ಇಟ್ಕೊಂಡು ನಾವು ಈ ಪಾದಯಾತ್ರೆ ಮಾಡ್ತಾ ಇಲ್ಲ. ಇಲ್ಲಿ ಬಿಡದಿ ಟೌನ್ಶಿಪ್ಪಲ್ಲಿ 9,000 ಎಕರೆ ಏನು ಭೂ ಸ್ವಾಧೀನ ಮಾಡ್ತಾ ಇದ್ದಾರೆ. ಆದರೆ ಅಲ್ಲ, ನಿಮ್ಮ ಈ ಯಾತ್ರೆ
ಈಗ ಬರೀ ಬಿಡದಿ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಎಲ್ಲಾ ರೈತರ ಸಮೂಹದಲ್ಲಿ ಒಂದು ಅಭಿಪ್ರಾಯವನ್ನ ಇಲ್ಲ ಹೋರಾಟ ಮಾಡಬೇಕು, ಈ ತರ ಭೂಸ್ವಾಧೀನ ಎಲೆಕ್ಷನ್ ದೃಷ್ಟಿ ಇಟ್ಟು ಮಾಡಿಲ್ಲ ಸರ್. ನಾವು ಯಾವುದೇ ಕಾರಣಕ್ಕೂ ಎಲೆಕ್ಷನ್ ದೃಷ್ಟಿಯಿಂದ ಮಾಡ್ತಾ ಇಲ್ಲ. ಕುಮಾರಣ್ಣನವರ ಗಮನಕ್ಕೆ ಬಂದು ಕುಮಾರಣ್ಣಂಗೆ ಎಲ್ಲರೂ ಮನವಿ ಬಂದರೆ ಕಟ್ಟೆ ಕಡೆ ಹಳ್ಳಿಗೂ ಹೋಗಿ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ ಕುಮಾರಣ್ಣ. ರಾಜಕೀಯ ಲಾಭಕ್ಕಾಗಿ ಅವರು ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ, ನಿಮಗೆ ಗೊತ್ತಿದೆ. ಇವತ್ತೇನಾರ ಬಡವರು ನೆನೆಸ್ಕೊಳ್ಳೋಂಥ ಕೆಲಸ ಏನಾರ ಮಾಡಿದರೆ 2006 ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ಕುಮಾರಣ್ಣವರ ಏನು ಡಿಸಿಷನ್ ಇದ್ದಾವೆ ಇವತ್ತು ಅವು ಬಯಲಿಗೆಲ್ಲ ಉಳಿದಿದ್ದಾವೆ. ಇವತ್ತು ಯಾವುದೇ ಮೂಲೆ ಆಗಲಿ ಒಂದು ರೈತ ಸತ್ರು ಅವ್ರ ಮನೆಗೆ ಹೋಗಿ ಅಟೆಂಡ್ ಮಾಡಿ ಅವ್ರ ಸ್ವಾಂತನ ಹೇಳಿ ಅವ್ರ ಕೈಲ ಸಹಾಯ ಮಾಡಿಬಿಡ್ತಾರೆ. ಎಷ್ಟು ರಾಜಕಾರಣಿಗಳು ಯಾರ್ಯಾರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ನೀವು ಅವಲೋಕನ ಮಾಡ್ಕೋಬೇಕು. ಇದು ಈ 550 ದಿವಸದಿಂದ ರೈತರು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರಲ್ಲ, ಆ ಧರಣಿಗೆ ಇದೇ ಜಿಲ್ಲೆಯಲ್ಲಿ ದೇವೇಗೌಡರಿಗೆ ತೋರಿಸ್ತಕ್ಕಂಥ ಪ್ರೀತಿ ಮುಖ್ಯಮಂತ್ರಿ ಮಾಡಿದ್ರು, ಕುಮಾರಣ್ಣವ್ರು 2 ಸರಿ ಮಾಡಿದ್ರು, MP ಮಾಡಿದ್ರು, ಈ ಜಿಲ್ಲೆಗೆ ಈ ರಾಮನಗರ ಜಿಲ್ಲೆಯವ್ರು ಮಾಡಿದ್ರು. ಅವರು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರ ಒಂದು ಅವಿನಾಭಾವ ಸಂಬಂಧವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರ ಪರವಾಗಿ ನಿಂತವ್ರೆ. ಆ ಪರವಾಗಿ ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ. 2028 ಚುನಾವಣೆ, ಆ ಚುನಾವಣೆ ರಾಜಕೀಯನೇ ಬೇರೆ, ಈ ಹೋರಾಟ ರೈತರ ಪರವಾಗಿ ಹೋರಾಟ ಮಾಡೋದೇ ಬೇರೆ. ನಾವು ಅದರಿಂದ ಲಾಭ ಪಡ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಪಾದಯಾತ್ರೆ ಮಾಡ್ತಾರೆ. ರೈತರು ಉಳಿಸೋದಕ್ಕೋಸ್ಕರ ಈ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನೋಡಿ, ನೀವು ಒಂದು ಆಲೋಚನೆ ಮಾಡಿ, ಇದೇ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಮಾಡಿದರು. 2771 ಎಕರೆ ಸರ್ಕಾರಿ ಲ್ಯಾಂಡ್ ಇಲ್ಲಿದೆ ಅಂತ, 4000 ಚಿಲ್ಲರೆ ಎಕರೆ ಪ್ರೈವೇಟ್ ಲ್ಯಾಂಡ್ ಇದೆ ಅಂತ. ಇವಾಗ ಹೇಳ್ತಾ ಇದ್ರಿ 771 ಎಕರೆ ಸರ್ಕಾರಿ ಲ್ಯಾಂಡ್, 2000 ಎಕರೆ ಎಲ್ಲೋಯ್ತು ಹೇಳಿ. ಈಗ ಪ್ಲೀಸ್ ಕಮ್ ಔಟ್ ವಿತ್ ದಿ ಟ್ರೂತ್. ನಿಮ್ಮ ಸ್ಟೇಟ್ಮೆಂಟೇ 2771 ಎಕರೆ ಇಲ್ಲಿದೆ ಅಂತ ಹೇಳಿದ್ದೀರಿ, ಗೌರ್ಮೆಂಟ್ ಲ್ಯಾಂಡು. ಇವಾಗ ಹೇಳ್ತೀರಿ 771 ಎಕರೆ ಅಂತ. ಅದಕ್ಕೆಲ್ಲದು ಬೇಡ ಸ್ವಾಮಿ. ಖರ್ಗೆ ಅವರು ಮತ್ತು ಸೋನಿಯಾ ಗಾಂಧಿಯವರ ಫೋಟೋ ಹಾಕಿ ಒಂದು ಸತ್ಯಶೋಧನಾ ಸಮಿತಿಯನ್ನು ಇಲ್ಲಿ ರಚನೆ ಮಾಡಿದರು. ಅದು ಕುಮಾರಣ್ಣವರು 2006 ಏನು ಟೌನ್ಶಿಪ್ ಮಾಡಬೇಕು ಅಂತ ಹೋದಾಗ ಸತ್ಯಶೋಧನಾ ಸಮಿತಿ ಮಾಡಿದಲ್ಲ, ಆ ಸತ್ಯಶೋಧನಾ ಸಮಿತಿಯಲ್ಲಿ DK ಶಿವಕುಮಾರ್ ಅವರೇ ತಾವು ಒಬ್ಬರು ಪ್ರಮುಖವಾದ ಸದಸ್ಯರಿದ್ದೀರಿ. ಭಾಳ ಜನ ಹಿರಿಯರೆಲ್ಲ ಇದ್ದಾರೆ, ಒಂದು 20 ಜನ. ಅದರಲ್ಲಿ DK ಶಿವಕುಮಾರ್ ಅವರು ಪ್ರಮುಖವಾಗಿ ಅತಿದ್ದೀರಿ. ಆ ಸತ್ಯಶೋಧನಾ ಸಮಿತಿಯಲ್ಲಿ ಒಂದು ಮಾತು ಹೇಳಿದ್ರಿ, ತೆಗೆದು ತೋರಿಸ್ತೀನಿ ನಾನು. ಇಲ್ಲಿರ್ತಕ್ಕಂಥ ಭೂಮಿ ಎಲ್ಲ ತುಂಬ ಫಲವತ್ತಾಗಿರ್ತಕ್ಕಂಥ ಭೂಮಿ, ನೀರಾವರಿಗೆ ತುಂಬ ಯೋಗ್ಯವಾಗಿರ್ತಕ್ಕಂಥ ಭೂಮಿ, ನೀರಾವರಿ ಆಗ್ತಾಯಿದೆ. ಇಲ್ಲಿ ಇಂತಿಷ್ಟು ಹಲಸಿನ ಮರಗಳಿದ್ದಾವೆ, ಇಂತಿಷ್ಟು ಇಂಥ ಮರ ಇದ್ದಾವೆ ಅಂತ ವಿಶ್ಲೇಷಣೆ ಮಾಡಿ ಇಲ್ಲಿ ಒಂದು ಒಳ್ಳೆ ಫಾರೆಸ್ಟ್ ಇದೆ, ಕೆರೆ ಕಟ್ಟೆ ಎಲ್ಲ ಇದೆ. ಇದು ಯಾವ ಕಾರಣಕ್ಕೂ ಇಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ಇದು ಯೋಗ್ಯವಾದಂಥ ಜಾಗ ಅಲ್ಲ, ಇದು ಭೂಮಿ ಫಲವತ್ತಾಗಿರ್ತಕ್ಕಂಥ ಜಾಗ, ಇದನ್ನು ಟೌನ್ಶಿಪ್ ಮಾಡೋಕ್ಕಾಗಲ್ಲ ಅಂತ ನಿಮ್ಮ ಸತ್ಯಶೋಧನಾ ಸಮಿತಿಯಲ್ಲಿ 2006 ನೀವೇ ಸಹಿ ಮಾಡಿಕೊಟ್ಟಂಥ, ನಿಮ್ಮ ಪಕ್ಷದ 20 ಜನ ಸಹಿ ಮಾಡಿಕೊಟ್ಟಂಥ ವರದಿಯನ್ನು ನೀವು ಸದನದಲ್ಲಿ ಮಂಡಿಸಿದ್ದೀರಿ. ಪುಸ್ತಕ ಇದೆ, ನೀವು ಬನ್ನಿ, ಕಮ್ಔಟ್ ಇಟ್ಟು ಬನ್ನಿ. ಕೌನ್ಸಿಲಿಗೆ ಬರ್ತೀನಿ ನಾನು 13ನೇ ತಾರೀಕು, ಬನ್ನಿ, ಅಲ್ಲಿ ಮಾತಾಡ್ತೀನಿ ನಾನು. ಇಲ್ಲೆಲ್ಲ ಇಟ್ಟೇ ಮಾತಾಡ್ತೀನಿ. ಯಾವ ಭೂಮಿ ಮೇಲೆ ನೀವು ಹೇಳಿದ್ರಿ, ಯಾವ ಭೂಮಿ ಫಲವತ್ತಾದ ಭೂಮಿ ಅಲ್ಲ, ಕಲುಷಿತ ನೀರು, ಇಲ್ಲಿ ಯೋಗ್ಯವಾದಲ್ಲ, ಅಲ್ಲಿ ಬೆಳೆದಂಥ ಬೆಳೆಗಳು ಕೂಡ ಆರೋಗ್ಯಕ್ಕೆ ಯೋಗ್ಯವಲ್ಲ ಅಂತ ಇವತ್ತೇನು ಮಾತಾಡ್ತಾ ಇದ್ರಿ? ಇದೇ ಬಾಲಕೃಷ್ಣ, ಇದೇ DK ಶಿವಕುಮಾರ್ ಅವರು ಬಾಲಕೃಷ್ಣ ಕುಮಾರಣ್ಣವ್ರ ಜೊತೆಲಿ ಇದ್ದಾಗ ಏನು ಮಾತಾಡಿದ್ದಾರೆ, ಈಗ ಏನು ಮಾತಾಡ್ತಾ ಇದ್ದಾರೆ? ಮತ್ತು DK ಶಿವಕುಮಾರ್ ಅವರು ಅವತ್ತು ಏನು ಮಾತಾಡಿದರು, ಇವತ್ತು ಸತ್ಯಶೋಧನಾ ಸಮಿತಿಯಲ್ಲಿ ಏನು ಹೇಳಿದ್ದಾರೆ, ಎಲ್ಲ ವಿಚಾರ ಅಲ್ಲಿದೆ. ವೀಕ್ಷಕರೇ, ಇದು ಪಶ್ಚಾತ್ತಾಪದ ಯಾತ್ರೆ ಅಲ್ಲ, ಪರಿವರ್ತನೆಯ ಯಾತ್ರೆ. ವೀಕ್ಷಕರೇ, JDS ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಬಗ್ಗಲ್ಲ. JDSನ ಹಿರಿಯ ನಾಯಕರಾದಂಥ ಜವರೇಗೌಡರು ಮತ್ತು ಭೋಜೇಗೌಡರಿಗೆ ಧನ್ಯವಾದ ಹೇಳ್ತೀವಿ. ನೀವು ಕೂಡ JDSನ ಪಾದಯಾತ್ರೆ ಹಾಗೆ DK ಶಿವಕುಮಾರ್ ಅವರ ಆಡಳಿತ ಸರ್ವಾಧಿಕಾರತನ ಅನ್ನಿಸ್ತಿದ್ಯಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.